ಮತ್ತೆ ವಜ್ರ ಎಸ್, ನಮ್ಮ ಡಾಕ್ಟರ್ ಜಯಲಕ್ಷ್ಮಿ ಅವ್ರ ಜೊತೆ ವಿಕಾಸ್ ಮಾತಾಡ್ತಾ ಇದ್ದಾರೆ. ಎಸ್ ವಿಕಾಸ್. ಹೇಳಿ ಸರ್. ನಮಸ್ತೆ ಮೇಡಮ್. ಖಂಡಿತ ಈಗ ಎಸ್ ಸರ್. ನೀವತ್ತು ಧ್ವನಿ ಪೆಟ್ಟಿಗೆ ನಮ್ದು ಹೇಗೆ ಧ್ವನಿ ಪೆಟ್ಟಿಗೆಗೆ ದೇವರು ಕೊಟ್ಟದ್ದು ವರ ಅಂತ ಹೇಳಿದ್ರೆ ಅದ್ರ ಹ್ಮ್ ಕಡೆಗೆ ಕೆಲವು ಒಂದು ವಿಶಿಷ್ಟವಾಗಿ ಹೇಳಿದ್ರೆ ಅದನ್ನ ನಾವು ಹೇಗೆ ಧ್ವನಿನ ನಮ್ಗೆ ಹೇಗೆ ವಿಚಾರ ತಿಳ್ಕೋಬೇಕು, ಒಂದು ಸ್ವಲ್ಪ ಧ್ವನಿದ ಬಗ್ಗೆ ಹೇಳಿ ಮೇಡಮ್, ಇನ್ನೊಂದ್ ಸ್ವಲ್ಪ. ಅಲ್ಲ, ಅದೇ ಒಂದು ಸರ್, ಒಂದು ಏನಿಲ್ಲ. ತಾಸು ಅದು ಮಾತಾಡಿದ್ರಲ್ಲಪ್ಪ. ಹಾ, ಇಷ್ಟೊತ್ತು ನಾ ಮಾತಾಡಿದ ಅದ್ರ ಬಗ್ಗೆನೆ, ಅದೇ ಮಾತಾಡಿದ್ದು. ಏನಂದ್ರೆ ನಿಮ್ಗೆ ಒಂದೊಂದು ಕಾರ್ಯಕ್ರಮನ ಅಬ್ಸರ್ವ್ ಮಾಡಬೇಕು ನೀವು. ಅಂದ್ರೆ ನಿರೂಪಣಾ ಕಾರ್ಯಕ್ರಮ ಒಂದು ಅಬ್ಸರ್ವ್ ಮಾಡಿ, ಅಲ್ಲಿ ಹೇಗೆ ಇರುತ್ತೆ, ಆಕಾಶವಾಣಿ ಅನೌನ್ಸ್ಮೆಂಟ್ ಹೇಗಿರುತ್ತೆ ಕೇಳಿಸ್ಕೊಳ್ಳಿ. ಒಂದೊಂದು ಕೇಳಿಸ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳಿ. ನೀವು ಅದನ್ನೇ ನೀವು ರಿಪೀಟ್ ಮಾಡಿ. ಏನ್ ಹೇಳ್ತಾರೆ ಗೊತ್ತಾ, ಇದನ್ನ ಲಿಸನ್, ಯು ಹ್ಯಾವ್ ಟು ಲಿಸನ್, ಕೇಳಿಸ್ಕೋಬೇಕು. ಆಮೇಲೆ ಅದನ್ನ ಅನುಕರಣೆ ಮಾಡಬೇಕು. ಫಸ್ಟ್ ಕೇಳಿಸ್ಕೊಳ್ಬೇಕು, ಆಮೇಲೆ ಶ್ರವಣ, ಮನನ, ಅನುಕರಣೆ ಮಾಡ್ಬೇಕು. ಯಾರೊಬ್ರು ಅನೌನ್ಸ್ ಮಾಡ್ತಿರ್ತಾರೆ, ನೀವು ಅದೇ ತರ ಇಮಿಟೇಟ್ ಮಾಡಕ್ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅದನ್ನೇ ಒಂದೆರಡು ಸತಿ. ಓಕೆ. ಆಗ ನಿಮ್ಗೆ ಒಂದ್ ಎರಡು ಮೂರ್ ಸತಿ ಮಾಡ್ಬಿಟ್ರೆ, ಓ ಇಲ್ಲಿ ಈ ತರ ಹೇಳ್ಬೇಕು, ಅಲ್ಲಿ ಈ ತರ ಹೇಳ್ಬೇಕು ಅಂತ ಗೊತ್ತಾಗತ್ತೆ. ಇದೇ ನಾನು ಇಷ್ಟೊತ್ತು ಹೇಳಿದ್ ಇವಾಗ ಹೇಗೆ ಏನೇನ್ ಹೇಳ್ಬೇಕು ಅಂತ. ಯಾವಾಗ ವೇದಿಕೆ ಮೇಲೆ ಯಾವ ತರ ಇರ್ಬೇಕು ನಿಮ್ಮ ಧ್ವನಿ. ಇವಾಗ ಆಡಿಯೋ, ಬರೀ ಆಡಿಯೋ ಮಾತ್ರ ಇರುತ್ತೆ ಅಂತ ಇಟ್ಕೊಳ್ಳಿ. ಕೆಲಸದ ಯೂಟ್ಯೂಬ್ಗಳಲ್ಲಿ ಬಿಡ್ತಾರಲ್ಲ, ಆಡಿಯೋ ಮಾತ್ರ ಇರುತ್ತೆ, ವಿಡಿಯೋ ಇರಲ್ಲ. ಆಡಿಯೋ ಇದ್ರೆ ಹೇಗಿರ್ಬೇಕು, ಆಡಿಯೋ ಶುಡ್ ಬಿ ಮೋರ್ ಎಫೆಕ್ಟಿವ್. ವಿಡಿಯೋ ಇದ್ದು ಆಡಿಯೋದಿದ್ರೆ ಅಷ್ಟೊಂದು ವಿಡಿಯೋ ನೋಡ್ತಾ ಇರ್ತಾರೆ, ಪರವಾಗಿಲ್ಲ. ಬರೀ ನೀವು ಆಡಿಯೋನೇ ಮಾಡಿ ಏನಾದ್ರು ಒಂದು ಬಿಟ್ರೆ, ಯೂಟ್ಯೂಬ್ ಅಲ್ಲಿ ಏನಾದ್ರು ಬಿಟ್ರೆ ಅದಕ್ಕೆ ಜಾಸ್ತಿ ಮಹತ್ವ ಕೊಡ್ಬೇಕಾಗತ್ತೆ. ಸೊ ಧ್ವನಿ ಅಂತಂದ್ರೆ ನಮಗೆ ಒಂದು ರೀತಿಯ ಟೂಲ್. ಅದು ಇಟ್ ಇಸ್ ಅ ಟೂಲ್ ಟು ಕಮ್ಯುನಿಕೇಟ್. ಸಂವಹನ ಮಾಡ್ಬೇಕಾದ್ರೆ ನಮ್ಗೆ ಧ್ವನಿನೇ. ಧ್ವನಿಯ ಮೂಲಕ ನಾವ್ ಯಾರಿಗೆ ಅಂದ್ರೆ, ಆ ಧ್ವನಿಯಲ್ಲಿ ರಫ್ ಅಂಡ್ ಟಫ್ ಆಗಿದ್ರೆ ನೀವ್ ಯಾರ ಮಾತಾಡ್ತೀರಾ, ಏನ್ರಿ ಬನ್ರಿ ಕುತ್ಕೊಳ್ರಿ, ಅದು ಧ್ವನಿ ಅಲ್ವಾ. ಬನ್ರಿ ಕೂತ್ಕೊಳ್ರಿ, ಹೇಗಿದೆ ನೋಡಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ರಿ, ಇಷ್ಟೇ ಸಿಂಪಲ್ ಅಲ್ವಾ. ಓಕೆ. ಸೊ ಓಕೆ, ಖಂಡಿತ ಮೇಡಮ್. ರಫ್ ಎಲ್ಲಿರ್ಬೇಕು, ಸಾಫ್ಟ್ ಎಲ್ಲಿರ್ಬೇಕು, ಹೈ ಎಲ್ಲಿರ್ಬೇಕು, ಲೋ ಎಲ್ಲಿರ್ಬೇಕು, ಫಾಸ್ಟ್, ಸ್ಲೋ, ಪಾಸ್, ಇಷ್ಟು ಇಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಸರ್, ಅಷ್ಟೇ. ದಟ್ಸ್ ಓಕೆ, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಎಸ್, ನಮಸ್ಕಾರ ಮೇಡಮ್. ರಾಜೇಂದ್ರ, ಹೇಗನ್ನಿಸ್ತು ರಾಜೇಂದ್ರ? ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಬಂತು ಇವತ್ತು. ನಮ್ ಧ್ವನಿ ಬಗ್ಗೆ ನೀವು ಮಾತಾಡಿದ್ ನೋಡ್ಮೇಲೆ ನಮ್ ಧ್ವನಿ ಮಹತ್ವ ಮತ್ತೆ ಅದರ ಇಂಪಾರ್ಟೆನ್ಸ್ ತುಂಬಾನೇ ಹೆಲ್ಪ್ ಆಗ್ತದೆ. ಮತ್ತೆ ನೀವು ಒಂದು ಸುಮಾರು ನಿದರ್ಶನಗಳು ಕೊಟ್ರಿ ನಮ್ಗೆ. ವಿಜುವಲೈಸ್ ನಿಮ್ ಧ್ವನಿಯಿಂದ ನಮ್ಗೆ ವಿಜುವಲ್ ರೆಪ್ರೆಸೆಂಟೇಷನ್ ಆಯ್ತು. ನಿಮ್ಮ ಎಸ್ಪೆಷಲಿ ಗಾಂಧಾರಿದ ಬಗ್ಗೆ ನೀವು ಮಾತಾಡಿದ್ರಲ್ಲ, ಅದು ನಮ್ಗೆ ನಿಮ್ ವಾಯ್ಸ್ ಕೇಳ್ತಿದ್ರೆ ಅದು ವಿಜುವಲೈಸ್ ಆಗಿ ಅಲ್ಲಿ ಮೈಂಡಲ್ಲಿ ಬರ್ತಾ ಇತ್ತು. ಸೊ ಅದ್ಭುತವಾಗಿ ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ರಿ, ಮತ್ತೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ನಮ್ಮೊಳಗೆ ಯೂಶಲಿ ನಾವೆಲ್ಲ ಒಂದೇ ತರ ಮಾತಾಡ್ತೀವಿ. ಸರ್ ಯಾವಾಗಲೂ ನಮಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ, ವಾಯ್ಸ್ ಮಾಡ್ಯುಲೇಷನ್ ಚೇಂಜ್ ಹ್ಮ್. ಮಾಡಿ, ಎಲ್ಲಿ ಹೈ ಟೋನ್ ಅಂತ. ಸೊ ಇವತ್ತು ಅದನ್ನ ವಿತ್ ಎಕ್ಸಾಂಪಲ್ ಆಗಿ ನಮಗೆ ಹೇಳ್ಕೊಟ್ರಿ. ತುಂಬಾ ಹೆಲ್ಪ್ ಆಗ್ತದೆ ಮೇಡಮ್ ಇದರಿಂದ. ಥ್ಯಾಂಕ್ ಯು ಥ್ಯಾಂಕ್ ಮೇಡಮ್. ಓಕೆ, ಪ್ರವೀಣ್ ಏನಾರು ಹೇಳ್ತೀರಾ? ಹಾ ಹಾ ಸರ್, ನನ್ಗೊಂದು ಪ್ರಶ್ನೆ ಇದೆ ಕೇಳಿ ಜಯಲಕ್ಷ್ಮಿ ಕೇಳಿ ಹೇಳಿ. ಮೇಡಮ್. ಕೇಳಿ. ಈಗ ವಕ್ತಾರರಾಗಿ ಕೆಲವೊಂದು ಜನ ಭಾಷಣ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಹ್ಮ್ ಊರಿಗೆ ಹೋಗ್ತಾ ಇರ್ತಾರೆ. ಹ್ಮ್ ಊರಿಗೆ ಹೋಗುವಾಗ ಅವ್ರ ಧ್ವನಿ ಅಂದ್ರೆ ಗಂಟ್ಲು ನೋವು ಬರುತ್ತೆ ಮಾತಾಡಿ ಮಾತಾಡಿ. ಈ ಗಂಟ್ಲು ನೋವನ್ನ ತಪ್ಪಿಸ್ಲಿಕ್ಕೆ ನಾವ್ ಯಾವ ತರ ಏನಾದ್ರು ಉಪಾಯಗಳನ್ನ ಮಾಡ್ಕೋಬಹುದಾ? ನೀವು ಈಗ ಕೋಲ್ಡ್ ಐಟಮ್ಸ್ ತಗೋಬೇಡ ಅಂತ ಹೇಳಿದ್ರಿ, ಬೇರೆ ಏನ್ ಮಾಡ್ಬೇಕು? ಇಲ್ಲ ಸರ್, ಸ್ವಲ್ಪ ಬಿಸಿ ನೀರ್ನ ಅವಾಗ ಅವಾಗ ಕುಡಿತಿರ್ಬೇಕು. ಜೀರಿಗೆ, ಪೆಪ್ಪರು, ಪೆಪ್ಪರು ಅಂಡ್ ಜೀರಿಗೆ ಅದನ್ನ ಹಾಕೋಬೇಕು. ತುಂಬಾ ಇದ್ರೆ ವಿಳ್ಳೆದೆಲೆ ಇಟ್ಕೊಳ್ಳಿ, ವಿಳ್ಳೆದೆಲೆ ಒಳಗಡೆ ಒಂದೆರಡು ಮೆಣಸಿಟ್ಕೊಳ್ಳಿ, ಅದನ್ನ ಹಾಕೊಂಡು ಅದನ್ನ ಚೀವ್ ಮಾಡ್ತಾ ಹೋಗಿ. ನಿಮ್ಗೆಲ್ಲ ಹೋದೋದ್ ಕಡೆ ತಕ್ಷಣ ಡಾಕ್ಟರ್ ಸಿಗಲ್ಲ, ಥ್ರೋಟ್ ಇನ್ಫೆಕ್ಷನ್ ಸಿಗಲ್ಲ ಅಲ್ವಾ. ಪ್ರಿಕಾಷನ್ಸ್ ಆಗೋಪ ಏನಾದ್ರು ನಾವು ಇಂಥ ಕೆಲ್ಸಗಳಿಗೆ ಹೋಗ್ತೀವಿ. ಅದೇನ ಹೇಳಿದ್ವಲ್ಲ, ಯಾರು ಈ ರೀತಿಯ ಧ್ವನಿಗೆ ಸಂಬಂಧಪಟ್ಟ ವೃತ್ತಿಯಲ್ಲಿ ತೊಡಗಿಸ್ಕೋತೀವಿ ಅಂತ ಅನ್ಕೋತಿರೋ, ಅವರು ಧ್ವನಿಯ ಬಗ್ಗೆ ಕಾಳಜಿಗೆ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನ ತಗೊಳ್ಬೇಕು ಅದನ್ನ ಇಟ್ಕೊಂಡಿರ್ಬೇಕು. ಓ, ನನ್ ಗಂಟ್ಲಿಗೆ ಈ ತರ ಆಗುತ್ತೆ, ಇಲ್ಲ ಒಂದು ಸ್ಟೆಪ್ಸಿಲ್ಸೋ, ಹಾಲ್ಸೋ, ಜಿಂಜಲ್ಸೋ ಬರುತ್ತಲ್ಲ ಆ ತರದ್ದು ಏನಾದ್ರು ಒಂದ್ ಗಂಟೆಗೆ ಇಟ್ಕೊಬಿಟ್ಟು ಬಿಸಿ ನೀರ್ನ ಅವಾಗ ಅವಾಗ ಕುಡಿತಾ ಇರ್, ಬೆಚ್ಚಗಿರೋ ನೀರನ್ನ ಕುಡಿತಾ ಇರ್ಬೇಕು. ಯಾವತ್ತು ಮೈಕ್ ಮುಂದೆ ಹೋಗಕ್ ಮುಂಚೆ ನೀರನ್ನ ಕುಡೀರಿ. ಗಂಟ್ಲಿಗೆ ಯಾವಾಗ್ಲೂ ಬೆಚ್ಚಗಿರೋ ನೀರು, ಬಿಸಿ ನೀರು ಕುಡಿತಾ ಇದ್ರೆ ಅದು ಸರಿ ಹೋಗುತ್ತೆ. ತೀರಾ ಗಂಟಲಿ ಕೆಟ್ಟು ಬಿಟ್ರೆ, ತುಂಬಾ ಬಿಟ್ರೆ, ಇಟ್ಸ್ ಬಿಯಾಂಡ್ ಅವರ್ ಕಂಟ್ರೋಲ್ ಅಂದ್ರೆ ಅವಾಗ ಏನು ಮಾಡಕ್ಕಾಗಲ್ಲ. ಬಟ್ ನಮ್ಮ ಇತಿಮಿತಿಯಲ್ಲಿ ಎಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಅಲ್ಲಿ ಕಂಟ್ರೋಲ್ ಮಾಡಕ್ಕೆ ನಾವೇನಾದ್ರು ಒಂದು ಇದನ್ನ ತಗೋಬಹುದು. ಐ ಹೋಪ್ ಥ್ಯಾಂಕ್ ಯು ಮೇಡಮ್. ಆನ್ಸರ್ ಥ್ಯಾಂಕ್ ಇಸ್ ಯು. ಓಕೆ. ಓಕೆ. ಎಸ್, ಇನ್ನೆಲ್ಲ ಆ, ಅನುಮಾನಗಳು ಇನ್ನೇನಾದ್ರೂ ಇದ್ರೆ ಕಾಮೆಂಟ್ ಮಾಡಿ, ನಿಮಗೆ ಪರಿಹಾರ ಸಿಗುತ್ತೆ.
ಡಾಕ್ಟರ್ ಜಯಲಕ್ಷ್ಮಿ ಅವರೇ, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು. Thank you. ಶುಭರಾತ್ರಿ ಎಲ್ರಿಗೂ.